ಜಗನ್ಮಾತೆಯವರು ಪ್ರತಿ ಸಾಕ್ಷಾತ್ ಶ್ರೀರಾಮಕೃಷ್ಣರಿಂದ ಪೂಜಿಸಲ್ಪಟ್ಟವರು. ಅಂಥವರು ಈಗ ಸಾಧು ಬ್ರಹ್ಮಚಾರಿಗಳನ್ನು ಅತ್ಯಂತ ಗೌರವದಿಂದ ನೋಡಿಕೊಂಡರು. ಶ್ರೀಮಾತೆಯವರು ಬೇರೆ ಅಲ್ಲ, ಸಾಮಾನ್ಯ ಗೃಹಿಣಿ, ಒಬ್ಬ ಹೆಂಗಸನೂ ಅಲ್ಲ, ಜಗನ್ಮಾತೆ. ಆದರೂ ಅವರು ಹೇಳ್ತಿದ್ದಾರೆ, ರಾಮಕೃಷ್ಣರೇ ಅವ್ರನ್ನ ಪೀಠದ ಮೇಲೆ ಕೂಡಿಸಿ ನೀನು ಜಗನ್ಮಾತೆ ಅಂತ ಪೂಜಿಸಿ ತಮ್ಮ ಸಾಧನೆಯನ್ನ ಧಾರೆ ಎರೆದಿದ್ರು. ಆದರೂ ಶ್ರೀಮಾತೆಯವರು ಬ್ರಹ್ಮಚಾರಿ ಸಾಧುಗಳ ಸನ್ಯಾಸದಿಂದ ಆ ಸ್ಥಾನಕ್ಕೆ ಎಷ್ಟು ಬೆಲೆ ಕೊಡ್ತಿದ್ರು ಅದನ್ನು ನಾವಿಲ್ಲಿ ತಿಳ್ಕೊಳ್ಳೋದು. ಅವರು ಉದ್ಬೋಧನದಲ್ಲಿದ್ದ ಸಂದರ್ಭ. ಅವರ ಜೊತೆಯಲ್ಲಿದ್ದ ರಾಧಿ ತನ್ನ ಕಾಲಿಗೆ ಹೆಜ್ಜೆ ಕಟ್ಟಿದ್ದ ಅಂದುಗೆಯನ್ನು ಧರಿಸುತ್ತಿದ್ದಳು. ಒಂದು ದಿನ ಅವಳು ಎರಡನೇ ಮಗಳಿಂದ ವೇಗವಾಗಿ ಕೆಳಗಿಳಿದುಕೊಂಡು ಬರುತ್ತಿದ್ದಾಗ ಗೆಜ್ಜೆಯ ಸದ್ದು ಜೋರಾಗಿಯೇ ಕೇಳಿಸಿತು. ಕೆಳಗಿದ್ದ ಶ್ರೀಮಾತೆಯವರು ತುಂಬಾ ಅಸಮಾಧಾನದಿಂದ ಮೇಲುಗಡೆಯೇ ನೋಡುತ್ತಾ ನಿಂತಿದ್ದರು. ಅವಳು ಸ್ವಲ್ಪ ಹತ್ತಿರಕ್ಕೆ ಬಂದಾಗ ಹರಿತವಾಗಿ ನುಡಿದರು, ರಾಧಿ, ನಿನಗೆ ಸ್ವಲ್ಪವಾದ ನಾಚಿಕೆ ಎನ್ನುವುದಿಲ್ಲವೇ? ಕೆಳಗೆ ಸನ್ಯಾಸಿ ಬ್ರಹ್ಮಚಾರಿಗಳೆಲ್ಲ ಇದ್ದಾರೆ, ನೀನು ಹೀಗೆ ಗೆಜ್ಜೆಯನ್ನು ಸದ್ದು ಮಾಡಿಕೊಂಡು ಓಡಾಡುತ್ತಿದ್ದೀಯಲ್ಲ, ಅವರಿಗೆಲ್ಲ ಏನನ್ನಿಸುತ್ತದೆ? ಇಲ್ಲಿರುವ ಸಾಧು ಬ್ರಹ್ಮಚಾರಿಗಳೆಲ್ಲ ತಮಾಷೆಗೋಸ್ಕರ ಬಂದಿಲ್ಲ, ಅವರೆಲ್ಲ ಇಲ್ಲಿಗೆ ಬಂದಿರುವುದು ಆಧ್ಯಾತ್ಮಿಕ ಸಾಧನೆ ಮಾಡುವುದಕ್ಕೆ. ಶ್ರೀಮಾತೆಯವರು ಹೆಣ್ಮಕ್ಳು ಬ್ರಹ್ಮ ಹೇಳ್ತಾರೆ, ಅವರು ಏನಕ್ಕೆ ಬಂದಿದ್ದಾರೆ ಇಲ್ಲೆಲ್ಲ? ಇಲ್ಲಿರುವ ಸಾಧು ಬ್ರಹ್ಮಚಾರಿಗಳೆಲ್ಲ ತಮಾಷೆಗೋಸ್ಕರ ಬಂದಿಲ್ಲ, ಅವರೆಲ್ಲ ಇಲ್ಲಿಗೆ ಬಂದಿರುವುದು ಆಧ್ಯಾತ್ಮಿಕ ಸಾಧನೆ ಮಾಡುವುದಕ್ಕೆ. ನೀವು ಹೀಗೆ ಗೆಜ್ಜೆ ಸದ್ದು ಮಾಡಿಕೊಂಡು ಓಡಾಡುತ್ತಿದ್ದರೆ ಅವರ ಸಾಧನೆಗೆ ಭಂಗ ಬರುವುದಿಲ್ಲವೇ ಎನ್ನುತ್ತಾ ಶ್ರೀಮಾತೆಯವರು ಆಗ ರಾಧಿಯನ್ನು ಎಷ್ಟು ಬಲವಾಗಿ ಪೂಜಿಸುತ್ತಿದ್ದರು ಎನ್ನುವುದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಈ ಪ್ರಸಂಗವನ್ನು ನೋಡಬೇಕು. ರಾಧಿ ಅಂದರೆ ತನ್ನ ಉಸಿರು ಥರ ಸಾಕ್ತಾ ಇದ್ರು ಅವರು ಶ್ರೀಮಾತೆಯರು. ಅಂಥವಳು ಈ ಥರ ಗದರಿದ್ರು ಅಂದರೆ ನಾವು ಶ್ರೀಮಾತೆಯವರು ಈ ಸಾಧನೆ ಸಾಧು ಬ್ರಹ್ಮಚಾರಿಗಳಿಗೆ ಎಷ್ಟು ಒಂದು ಮಹತ್ವ ಕೊಡ್ತಾ ಇದ್ರು ಅನ್ನೋದನ್ನ ಗಮನಿಸ್ಬೇಕು.